ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್, ಈಗ ಪ್ರಥಮ ಪತ್ರಿಕೆಯ ದ್ವಿತೀಯ ಭಾಷೆ ಅಂತಂದರೆ ಇಂಗ್ಲೀಷ್ ಆ, ಬಗ್ಗೆ ನಾವು ತಿಳಿದುಕೊಳ್ಳೋಣ. ದ್ವಿತೀಯ ಭಾಷೆ ಅಂದರೆ ಕನ್ನಡ ಮೀಡಿಯಮ್ನವ್ರು ಯಾರು ಸೆಕೆಂಡ್ ಲ್ಯಾಂಗ್ವೇಜ್ ಬರೆದಿದ್ರಿ ಇಂಗ್ಲೀಷನ್ನು, ಸೊ ಅವ್ರಿಗೆ ಪ್ರಥಮ ಪತ್ರಿಕೆ ಇದು ಫಸ್ಟ್ ಪೇಪರ್ದು 1 to 5 ಟೀಚರ್ಸ್ ಏನಿದೆಯಲ್ಲ ಆ ರಿಲೇಟೆಡ್ ಆಗಿ ಇದರ ಕೀ ಆನ್ಸರ್ಗಳನ್ನ ನೋಡ್ತಾ ಹೋದ್ರೆ ನಾವು ಈಗಾಗಲೇ ಕನ್ನಡ ಪತ್ರಿಕೆದ್ದು ತಿಳಿಸಿದ್ದೀನಿ. ಅಂದು ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ 31st ಕ್ವಶನ್, ದ ವಿಲೇಜ್ ವೇರ್ ಬಾಲನ್ ಲೀವ್ಸ್ ಈಸ್ ಹಾಂಟೆಡ್ ಬೈ ಎ ಅಂತ ಅನ್ನೋದನ್ನು ಯಾವುದರಿಂದ ಲಿಯೋಪಾರ್ಡ್ ಅನ್ನುವಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ 32nd ಕ್ವಶನ್, ದ ರಿಯಲ್ ಬ್ರೇವ್ ಪರ್ಸನ್ ಇನ್ ದ ಪ್ಯಾಸೇಜ್ ಈಸ್. ಆ್ಯಕ್ಚುಲಿ ಇದರಲ್ಲಿ ರಿಯಲ್ ಬ್ರೇವ್ ಪರ್ಸನ್ ಅಂದರೆ ಅಮ್ಮ ಅನ್ನೊಂದು ಇದು ಸರಿಯಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರುವಂಥದ್ದು ಇವ್ರಿಗೇನು ಗನ್ನಿಲ್ಲಿ ಶೂಟ್ ಮಾಡ್ತಾರಲ್ಲ ಅವ್ರಿಗೆ ಅಂತ ಕೊಟ್ಟಿರ್ತಾರೆ. ಬಟ್ ಆ್ಯಕ್ಚುಲ್ ರಿಯಲ್ ಬ್ರೇವ್ ಪರ್ಸನ್ ಅಂತಂದರೆ ಅಮ್ಮ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ 33rd ಕ್ವಶನ್, ಅಮ್ಮ ಮೇಡ್ ಹರ್ ಸೆಲ್ಫ್ ಕಂಫರ್ಟಬಲ್ ಆನ್. ಎಲ್ಲಿ ಕಂಫರ್ಟಬಲ್ ಇದ್ದರು ಅಂತಂದರೆ 33rd ಕ್ವಶನ್, ಥರ್ಡ್ ಆಪ್ಷನ್ ದ ಕ್ರಾಸ್ ಬೀಮ್ ಏನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್, ಥರ್ಡ್ ಆಪ್ಷನ್. ಆ್ಯಂಡ್ ನೆಕ್ಸ್ಟ್ 34th ಕ್ವಶನ್, ದ ಸೈಲೆನ್ಸ್ ವಾಸ್ ಬ್ರೋಕನ್ ಬೈ ಎ ಬ್ಯಾಂಗ್. ಆಪ್ಷನ್ ಸೆಕೆಂಡ್ ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ 35th ಕ್ವಶನ್, ದ ವರ್ಡ್ ವಿಚ್ ಮೀನ್ಸ್ ಸಡನ್ ನಾಯ್ಸಿ ಕನ್ಫ್ಯೂಷನ್ ಆರ್ ಎಕ್ಸೈಟ್ಮೆಂಟ್ ಇನ್ ದಿ ಪ್ಯಾಸೇಜ್ ಈಸ್ ಅನ್ನುವಂಥದ್ದು 35th ಕ್ವಶನ್ಗೆ ಆಪ್ಷನ್ ಎ ಪ್ಯಾನಿಕಿ ಅನ್ನುವಂಥದ್ದು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 36th ಕ್ವಶನ್, ದ ವರ್ಡ್ ಫ್ರಮ್ ದ ಪ್ಯಾಸೇಜ್ ದಟ್ ಟೇಕ್ಸ್ ದ ಪ್ರಿಫಿಕ್ಸ್ ದಿಸ್ ಈಸ್ ಅಪಿಯರ್ ಅನ್ನುವಂಥದ್ದು ಡಿಸಪಿಯರ್ ಅಂತ ಬರುತ್ತೆ, ಆಪ್ಷನ್ ಥರ್ಡು. ಆ್ಯಂಡ್ ಬಾಲನ್ ಬಿಕೇಮ್ ಅ ಹೀರೋ, ಇದು ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ಇಲ್ಲಿ ಡಸಂಟು ಆ್ಯಂಡ್ ಡಿಡಂಟ್ ಡಿಡಂಟ್ ಇವೆರಡೇ ಬರ್ತಕ್ಕಂಥದ್ದು. ಸೊ ನೆಗೆಟಿವ್ ಆಗಿ ಬರೋದಾದರೆ 37ನೇ ಪ್ರಶ್ನೆಗೆ ನೋಡೋದಾದರೆ ಫ್ರೆಂಡ್ಸ್ 4ನೇ ಆಪ್ಷನ್ ಡಿಡಂಟ್ ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 38th ಕ್ವಶನ್, ದ ವುಡನ್ ಡೋರ್ ವಾಸ್ ಲ್ಯಾಚ್ಡ್ ಫ್ರಮ್ ಇನ್ಸೈಡ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಏನು ಅಂತಂದರೆ ಅಡ್ಜೆಕ್ಟಿವ್. ವುಡನ್ ಅನ್ನೋ ಪದ ಬಂದಿರೋದ್ರಿಂದ ಅಡ್ಜೆಕ್ಟಿವ್, ವುಡ್ ಅಂತ ಬಂದಿದ್ದರೆ ಅದು ನೌನ್ ಆಗ್ತಿತ್ತು. ಆ್ಯಂಡ್ ನೆಕ್ಸ್ಟ್ 39th ಕ್ವಶನ್, ಇನ್ನು ಪದ್ಯದಲ್ಲಿ ಬರ್ತಕ್ಕಂಥದ್ದು, ದ ಪೊಯೆಟ್ ಹ್ಯಾಡ್ ಲವ್ ಫಾರ್ ಈಸ್ ಹೋಮ್ಲ್ಯಾಂಡ್. ಇದರಲ್ಲಿ ಬರ್ತಕ್ಕಂಥದ್ದು ಹೋಮ್ಲ್ಯಾಂಡು. ಇದು ಒಂದು ಪದ್ಯ, ವರ್ಡ್ಸ್ವರ್ತ್ ಅವ್ರದ್ದು. ಸೊ ಆ ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ದ ಪೊಯೆಟ್ ಹ್ಯಾಡ್ ಲವ್ ಫಾರ್ ಈಸ್ ಹೋಮ್ಲ್ಯಾಂಡ್ ಮೇಲೆ ತುಂಬ ಪ್ರೀತಿ ಇತ್ತು. ಆ್ಯಂಡ್ ಇನ್ ದಿಸ್ ಪೊಯಮ್ ವಿ ಕ್ಯಾನ್ ಸಿ ದಟ್ ದ ಪೊಯೆಟ್ ಈಸ್ ಹ್ಯಾವಿಂಗ್ ಫೀಲಿಂಗ್ ಆಫ್ ಹೋಮ್ ಸಿಕ್ನೆಸ್ ಅಂದರೆ ತಾಯಿ ಅಥವಾ ತನ್ನ ನಾಡಿನ ಬಗ್ಗೆ ತುಂಬ ಪ್ರೀತಿಯನ್ನು ಹೊಂದಿರತಕ್ಕಂಥದ್ದು ಅಥವಾ. ಆ್ಯಂಡ್ ನೆಕ್ಸ್ಟ್ 41st ಕ್ವಶನ್, ಟು ಲವ್ ದಿ ಮೋರ್ ಆ್ಯಂಡ್ ಮೋರ್ ಇನ್ ದಿಸ್ ಲೈನ್ ದಿ ರೆಫರ್ಸ್ ಟು ಏನಂತಂದರೆ 41st ಇಂಗ್ಲೆಂಡ್ ಅನ್ನೋದನ್ನು ರೆಫರ್ಸ್ ಮಾಡುತ್ತೆ. ದಿ ಅನ್ನೋ ವರ್ಡು ಇಂಗ್ಲೆಂಡ್ ಅನ್ನೋದನ್ನು ರೆಫರ್ಸ್ ಮಾಡುತ್ತೆ. ಆ್ಯಂಡ್ ದ ಪ್ರೇಸ್ ಇಂಗ್ಲೀಷ್ ಫೈರ್ ಮೀನ್ಸ್ 42nd ಕ್ವಶನ್ನು ಆಪ್ಷನ್ 2 ಲವ್ ಫಾರ್ ಇಂಗ್ಲೆಂಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ಆಪ್ಷನ್ 43rd ಕ್ವಶನ್, ದ ರೈಮ್ ಸ್ಕೀಮ್ ಆಫ್ ದಿ ಪೋಯಮ್ ಈಸ್ ಎ ಬಿ ಫಸ್ಟ್ ಆಪ್ಷನ್ ಏನಿದೆ ಅದು ಸರಿಯಾಗುತ್ತೆ. ಇದು ಎ ಬಿ ಅನ್ನೋದೇನು ತುಂಬ ಟಫ್ ಏನಿಲ್ಲ, ಈಸಿ ಇದೆ ರೈಮ್ ಸ್ಕೀಮು. ಆ್ಯಂಡ್ 44th ಕ್ವಶನ್ನು, ಅ ಸೆಕೆಂಡ್ ಟೈಮ್ ಫಾರ್ ಸ್ಟಿಲ್ ಐ ಸೀಮ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದಿಸ್ ಲೈನ್ ಅಲಿಟ್ರೇಷನ್. 44th ಕ್ವಶನ್ನು ಅಲಿಟ್ರೇಷನ್, ಥರ್ಡ್ ಆಪ್ಷನ್ನು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ 45th ಕ್ವಶನ್, ದ ವರ್ಡ್ ಇನ್ ದ ಪೋಯಮ್ ದಟ್ ಗಿವ್ಸ್ ದ ಮೀನಿಂಗ್ ಅ ಡೀಪ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ದಟ್ ಲಾಸ್ಟ್ಸ್ ಫಾರ್ ಎ ಲಾಂಗ್ ಟೈಮ್. ಸೊ ಇದು ಮೆಲಾಂಕೋಲಿ, ಮೇ ಬಿ ಆಪ್ಷನ್ನು ಮೆಲಾಂಕೋಲಿ ಅನ್ನುವಂಥದ್ದು ನನ್ನ ಪ್ರಕಾರ ಸರಿಯಾಗಿದೆ. ಸೊ ಅದರ್ವೈಸ್ ನೋಡಬೇಕಾಗುತ್ತೆ, ಯಾಕಂದರೆ ಆ ಪದ್ಯದಲ್ಲಿ ಈ ರೀತಿಯೇ ಬರ್ತಕ್ಕಂಥದ್ದು. ದ ವರ್ಡ್ ಇನ್ ದ ಪೊಯಮ್ ದಟ್ ಗಿವ್ಸ್ ದ ಮೀನಿಂಗ್ ಅ ಡೀಪ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಅನ್ನುವಂಥದ್ದು ಮೆಲಾಂಕೋಲಿ ಬರ್ತಕ್ಕಂಥ ಆಪ್ಷನ್ ಥರ್ಡ್ ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್. ಆ್ಯಂಡ್ 46th ಈ ಪ್ಯಾಸೇಜ್ ಆ್ಯಂಡ್ ಪೊಯಮ್ ಮುಗಿತು. ನೆಕ್ಸ್ಟ್ 46th ಕ್ವಶನ್ನು,
ಈಸ್ ಎನ್ ಸಿ ಸಿ ಎನ್ ಸಿ ಸಿ, ಸೊ ಯಾನ್ ಅಂತ ಬರುತ್ತೆ. ಆಪ್ಷನ್ 1 and 4, ಈಸ್ ಆ್ಯನ್ ಎನ್ ಸಿ ಸಿ ಕ್ಯಾಡೆಟ್ ಹೂ ವಾನ್ ದ ಬೆಸ್ಟ್ ಕ್ಯಾಡೆಟ್ ಅವಾರ್ಡ್. ಆಪ್ಷನ್ 4 ರೈಟ್ ಆನ್ಸರು. ಆಪ್ಷನ್ ಫಸ್ಟ್ ಕೂಡ ಬರ್ತಿದ್ದು ಅಲ್ಲಿ ಎ ಅಂತ ಇದೆ. ಸೊ ಹೂ ವಾನ್ ದ ಬೆಸ್ಟ್ ಕ್ಯಾಡೆಟ್ ಅವಾರ್ಡ್. ಆ್ಯಂಡ್ ನೆಕ್ಸ್ಟ್ 47th ಕ್ವಶನ್, ದ ಟೀಚರ್ ಗೇವ್ ಇನ್ಫಾರ್ಮೇಷನ್ ಅಬೌಟ್ ಎಕ್ಸಾಮಿನೇಷನ್, ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ. 48th question, everyone loves him. The correct transformation of the sentence is option 3, he is loved by everyone. 48th questionಗೆ ಪ್ಯಾಸಿವ್ ವಾಯ್ಸ್ ಇದನ್ನು ಮಾಡಬೇಕು. he is loved by everyone, ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ 48th. ಆ್ಯಂಡ್ 49th ಕ್ವಶನ್, ಹೆಲೋ ಅರುಣ್, ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ. ಇದು ಏನಿದೆ, ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ ಅನ್ನೋದನ್ನು ಅಂಡರ್ಲೈನ್ ಸೆಂಟೆನ್ಸು, ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ, ಅದು ಆಫರಿಂಗ್ ಎಲ್ಪ ಅಥವಾ ಏನು ಅಂತ ಅನ್ನೋದನ್ನು. ಅಂದರೆ ಜಾನ್ ಕ್ವಶನ್ ಕೇಳ್ತಾನೆ, ಹಲೋ ಅರುಣ್, ಆರ್ ಯು ಗೋಯಿಂಗ್ ಟುವರ್ಡ್ಸ್ ದ ಸ್ಟೇಡಿಯಂ, ಅಂದರೆ ಯಾವುದೋ ಒಂದು ಬೈಕಲ್ಲಿ ಅಥವಾ ಯಾವುದ್ರಲ್ಲೋ ಹೋಗ್ತಿರ್ತಾರೆ. ಸೊ ಅರುಣ್ ಹೇಳ್ತಾನೆ, ಎಸ್ ಐ ಆಮ್, ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ, ನನಗೆ ಡ್ರಾಪ್ ಮಾಡಲಾ ಅಂತ. ಅಫರಿಂಗ್ ಹೆಲ್ಪ್ ಅಂದರೆ ಅವ್ರನ್ನೇ ಕೇಳುವಂಥದ್ದು, ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದಾ ಅಂತ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ 49th ಕ್ವಶನ್ನು. ಆ್ಯಂಡ್ 50th, ರವಿ ವಾಸ್ ಸೋ ಹ್ಯಾಪಿ ದಟ್ ಈ ವೆಂಟ್ ಟು ಥಿಯೇಟರ್ ಟು ವಾಚ್ ಎ ಮೂವಿ ವಿತ್ ಈಸ್ ಫ್ರೆಂಡ್ಸ್. ಆಪ್ಷನ್ 4 ಟು ವಾಚ್ ಅನ್ನೋದು ಇನ್ಫಿನಿಟಿವ್ ವರ್ಡ್ ಆಗುತ್ತೆ. 50ದು ಆಪ್ಷನ್ 4. ಆ್ಯಂಡ್ NSQF 51th ಕ್ವಶನ್, ಆಪ್ಷನ್ 2 ನ್ಯಾಷನಲ್ ಸ್ಕಿಲ್ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್, ಸೊ ಸೆಕೆಂಡ್ ಆಪ್ಷನ್. ಆ್ಯಂಡ್ 52nd ಕ್ವಶನ್, ಟೆಸ್ಟ್ಸ್ used for testing the overall ability to use language at a certain point of time or proficiency test. ಮೇ ಬಿ ಇದು ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರಬಹುದು ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ನೆಕ್ಸ್ಟ್ ನೋಡಬೇಕಾಗುತ್ತೆ ಕೀ ಆನ್ಸರ್ ಬಂದರೆ ಆಪ್ಷನ್ 3, 52nd ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ 53rd ಕ್ವಶನ್, ದ ವರ್ಡ್ಸ್ ಯುವರ್ ಸಿನ್ಸಿಯರ್ಲಿ ಅಲ್ಲ, ಸ್ಯಾಲ್ಯುಟೇಷನ್ ಅಲ್ಲ, ಸಬ್ಸ್ಕ್ರಿಪ್ಷನ್ ನೋ, ಸಿಗ್ನೇಚರ್ ಮಾಡಬೇಕಾದ್ರೆ ನಾವು ಅಲ್ಲಿ ಯೂಸ್ ಮಾಡ್ತೀವಿ ಯುವರ್ ಸಿನ್ಸಿಯರ್ಲಿ ಅಂತ. ಸೊ ಆಪ್ಷನ್ 1. 54th ಕ್ವಶನ್, ಆಶಾ ರೀಡ್ಸ್ ಎ ಟೆಕ್ಸ್ಟ್ ಲುಕಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂತ ಬಂದ ತಕ್ಷಣವೇ ನಾವು ನೋಡ್ಕೋಬೋದು ಸ್ಕಿಮ್ಮಿಂಗ್, ಆಪ್ಷನ್ 3 ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂದ ತಕ್ಷಣವೇ ಸ್ಕಿಮ್ಮಿಂಗ್ ಅಂತಲೇ ಬರುತ್ತೆ. ಸೊ ಹಂಗಾಗಿ. ಆ್ಯಂಡ್ ನೆಕ್ಸ್ಟ್ 55th ಕ್ವಶನ್ಗೆ ಕೊಲ್ಯಾಬ್ರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್, ಆಪ್ಷನ್ 2 ಕೊಲ್ಯಾಬ್ರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್. ಯಾಕಂದರೆ ಥಿಂಕ್ ಪೇರ್ ಶೇರ್ ಈಸ್ ಎ ಟೀಚಿಂಗ್ ಸ್ಟ್ರಾಟಜಿ, ಅಂದರೆ ಸ್ಟೂಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ವರ್ಕ್ ಮಾಡ್ತಾರೆ ಆ್ಯಂಡ್ ಸಾಲ್ವ್ ಎ ಪ್ರಾಬ್ಲಮ್ ಟುಗೆದರ್ ಟು ಸಾಲ್ವ್, ಎಲ್ಲರೂ ಸೇರಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಆರ್ ಆನ್ಸರ್ ಎ ಕ್ವಶನ್ ಅಬೌಟ್ ಆ್ಯನ್ ಅಸೈನ್ಡ್ ರೀಡಿಂಗ್, ಅದ್ರ ಬಗ್ಗೆ. ಸೊ ಇದು ಎಕ್ಸಾಂಪಲ್ ಕೊಲ್ಯಾಬ್ರೇಟಿವ್ ಲ್ಯಾಂಗ್ವೇಜ್, ಎಲ್ಲರೂ ಕೊಲ್ಯಾಬ್ರೇಟ್ ಆಗಿ ಆ ಲ್ಯಾಂಗ್ವೇಜನ್ನು ಕಲಿಯುವಂಥದ್ದು. ಸೊ 55th ಸೆಕೆಂಡ್ ಆಪ್ಷನ್. ಆ್ಯಂಡ್ 56th, a resource that helps the learner to find out the synonyms and antonyms of words. These are option 3 ಸರಿಯಾದ ಉತ್ತರ. ಆ್ಯಂಡ್ 57th, the method which comes as a reaction against grammar translation method is. 57th ಕ್ವಶನ್ಗೆ ಆಪ್ಷನ್ 1 ಡೈರೆಕ್ಟ್ ಮೆಥಡ್ ಅನ್ನೋದು ಬರುತ್ತೆ. ಯಾಕಂದರೆ ವಿಚ್ ಕಮ್ಸ್ ಆ್ಯಸ್ ಅ ರಿಯಾಕ್ಷನ್ ಅಗೇನೆಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ನು, ಸೊ ಡೈರೆಕ್ಟ್ ಮೆಥಡು. ಆ್ಯಂಡ್ 58th, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂದರೆ ಟಿ ಪಿ ಆರ್ ಆ್ಯಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ಸ್ ರೆಫರೆನ್ಸ್ ಸ್ಕಿಲ್ ಆರ್ ಲಿಸ್ನಿಂಗ್ ಸ್ಕಿಲ್. ಕನ್ಫ್ಯೂಷನ್ಸ್ ಇದೆ. ನಾನು ಹೋಗ್ತಕ್ಕಂಥದ್ದು 3rd ಆಪ್ಷನ್ ಏನಿದೆ ರೆಫರೆನ್ಸ್ ಸ್ಕಿಲ್ಲಿಗೆ ಹೋಗ್ತೀನಿ. ಅಲ್ಲಿ ಲಿಸ್ನಿಂಗ್ ಮಾಡ್ತಾರೆ. ಈಗ ಟಿ ಪಿ ಆರಲ್ಲಿ ಸ್ಟ್ಯಾಂಡ್ ಅಪ್ ಸಿಟ್ ಡೌನ್ ಅಂತಂದು ಏನು ಹೇಳ್ತೀವಿ, ಆ ಲಿಸ್ನಿಂಗ್ ಕೂಡ ಮಾಡ್ತಾರೆ. ಸೊ ಯಾವ ಸ್ಕಿಲ್ಲು ಅನ್ನೋದನ್ನು, ರೈಟಿಂಗು ರೀಡಿಂಗ್ ಎಲ್ಲ ಆಗಲ್ಲ, ರೆಫರೆನ್ಸ್ ಸ್ಕಿಲ್ಲು ಅಥವಾ ಲಿಸ್ನಿಂಗ್ ಸ್ಕಿಲ್ ಇವೆರಡರಲ್ಲಿ ಆಪ್ಷನ್ 3 ಅನ್ನೋದನ್ನು ನಾನು ಹೇಳ್ತೀನಿ. ಯಾಕಂದರೆ ರೆಫರೆನ್ಸ್ ಮಾಡ್ತಾರೆ ಅಂತ. ಮೇ ಬಿ ಲಿಸ್ನಿಂಗ್ ಕೂಡ ಇರಬಹುದು ಐ ಥಿಂಕು. ಸೊ ಇವೆರಡರಲ್ಲಿ ಕನ್ಫ್ಯೂಷನ್ಸ್, ಯಾರು ಇವೆರಡು ಹಾಕಿದ್ರಿ ಅವ್ರಿಗೆ. ಬಟ್ ರೈಟಿಂಗ್ ರೀಡಿಂಗ್ ಅಂತೂ ಅಲ್ಲ.
ಆ್ಯಂಡ್ 59th ಕ್ವೆಶನ್, ದ ಆ್ಯಕ್ಟಿವಿಟಿ ವಿಚ್ ಫೆಸಿಲಿಟೇಟ್ಸ್ ದ ಸ್ಪೀಕಿಂಗ್ ಸ್ಕಿಲ್ ಆಫ್ ಲರ್ನರ್ ಈಸ್. ಅಂದರೆ ದ ಆ್ಯಕ್ಟಿವಿಟಿ ವಿಚ್ ಫೆಸಿಲಿಟೇಟ್ಸ್ ದ ಸ್ಪೀಕಿಂಗ್ ಸ್ಕಿಲ್, ಯಾವ ಚಟುವಟಿಕೆ ಕಲಿಕಾರ್ಥಿಗೆ ಸ್ಪೀಕಿಂಗ್ ಸ್ಕಿಲ್ಲನ್ನು, ಮಾತುಗಾರಿಕೆಯನ್ನು ಕಲಿಸುತ್ತೆ ಹೆಚ್ಚಿದಾಗಿ ಅಂತಂದರೆ ಅದರಲ್ಲಿ ಡಿಕ್ಟೇಷನ್ ಬರಲ್ಲ. ಆ್ಯಕ್ಚುಲಿ ನಾವು ಹೇಳಿದ್ನ ಬರೆಯೋದು, ಅದು ಡಿಕ್ಟೇಷನ್ನು, ಎಡಿಟಿಂಗು ಬರಲ್ಲ. ಆ್ಯಂಡ್ ಕ್ರಾಸ್ವರ್ಡ್ ಬಜ್ ರೋಲ್ ಪ್ಲೇ ಅನ್ನೋದೇನು ಬರುತ್ತೆ ಅದು ಆಪ್ಷನ್ 4 ಸರಿಯಾದ ಉತ್ತರ. ಆ್ಯಂಡ್ ದೇರ್ ಆರ್ ಡ್ಯಾಶ್ ಡಿಪ್ತಾಂಗ್ಸ್ ಇನ್ ಇಂಗ್ಲೀಷು 8, ಆಪ್ಷನ್ 2 12 ಮೊನೊಪ್ತಾಂಗ್ಸು 8 ಡಿಪ್ತಾಂಗ್ಸ್ ಇದ್ದಾವೆ. ಸೊ ಇಷ್ಟು ಇಂಗ್ಲೀಷ್ ಅಂದರೆ ಪ್ರಥಮ ಪತ್ರಿಕೆ ಏನಿದೆ 1 to 5 5th ಪೇಪರು, ಅದರ ದ್ವಿತೀಯ ಭಾಷೆ ಏನು ಬರುತ್ತೆ ಇಂಗ್ಲೀಷು, ಅದರ ಒಂದು ಕೀ ಉತ್ತರಗಳು ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನಮ್ಮ ಸ್ಪರ್ಧಾ ಪ್ಲ್ಯಾನರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.